ಹೂ ಅಂದರೆ ಜನರಲಿ ನಾವು ಅರ್ಥ ಮಾಡಿಕೊಳ್ಳುವುದು ಏನು ಅಂದರೆ ಯಾರು ಎಂಬ ಅರ್ಥ. ಸೊ ಹೂ ಎಂಬುದರ ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಬಂದರೆ ಖಂಡಿತವಾಗಿ ಹೂ ಅಂದರೆ ಯಾರು ಎಂಬ ಅರ್ಥ ಆಗಿರುತ್ತೆ. ಆದರೆ ಆ ಥರ ಕ್ವಶನ್ ಮಾರ್ಕ್ ಇಲ್ಲ, ಹೂ ನಂತರ ಒಂದು ಸೆಂಟೆನ್ಸ್ ಇದ್ದರೆ ಹೂ ಇದು ಅರ್ಥನೇ ಚೇಂಜ್ ಆಗುತ್ತೆ. ಸೊ ಹೂ ಎಂಬ ಪದ ಆ್ಯಸ್ ಅನ್ ಇಂಟ್ರೋಗೇಟಿವ್ ಪ್ರೊನೌನ್ ಆಗಿ ಬರುವಾಗ ಯಾರು ಎಂಬ ಅರ್ಥ, ಆದರೆ ಅದು ರಿಲೇಟಿವ್ ಪ್ರೊನೌನ್ ಆಗಿಯೂ ಬರುತ್ತೆ. ಅದನ್ನು ನಾನು ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಐ ಲವ್ ಎ ಗರ್ಲ್, ಐ ಲವ್ ಎ ಬಾಯ್, ಐ ಲವ್ ಎ ಪೀಪಲ್ ಅಂತದೆ. ಸೊ ನಾನು ಇಲ್ಲಿ ವರ್ಡ್ಸ್ ಯೂಸ್ ಮಾಡ್ತೀನಿ. ಈಗ ಶೀ ಈಸ್ ಆನೆಸ್ಟ್ ಅಂತ ಬರೀತೀನಿ, ಅಂದರೆ ಅವಳು ಪ್ರಾಮಾಣಿಕಳು, ಆನೆಸ್ಟ್. ಬಾಯ್ಗೂ ಕೂಡ ಬಾಯ್ ಅಂದರೆ ಹೀ ಅಲ್ವಾ, ಈಸ್ ಆನೆಸ್ಟ್, ಆನೆಸ್ಟ್, ಈಸ್ ಆನೆಸ್ಟ್. ಪೀಪಲ್ ಅಂದರೆ ದೇ ಆರ್ ಆನೆಸ್ಟ್, ದೇ ಆರ್ ಆನೆಸ್ಟ್. ಒಂದೇ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಕ್ಕೋಸ್ಕರ ಈ ಪದವನ್ನು ಕೊಟ್ಟಿದ್ದೀನಿ. ಸೊ ಎರಡು ಬೇರೆ ಬೇರೆ ಅಲ್ಲ. ಐ ಲವ್ ಎ ಗರ್ಲ್, ನಾನೊಬ್ಬ ಹುಡುಗಿಗೆ ಪ್ರೀತಿ ಮಾಡ್ತೀನಿ. ಐ ಲವ್ ಎ ಬಾಯ್, ನಾನೊಬ್ಬ ಹುಡುಗನಿಗೆ ಪ್ರೀತಿ ಮಾಡ್ತೀನಿ. ಐ ಲವ್ ಪೀಪಲ್, ನಾನು ಜನರಿಗೆ ಪ್ರೀತಿ ಮಾಡ್ತೀನಿ. ಒಂದು ಸೆಂಟೆನ್ಸು ಬೇರೆ ಸಪ್ರೇಟ್. ಇಲ್ಲಿ ಶೀ ಈಸ್ ಆನೆಸ್ಟ್ ಅಂದರೆ ಅವಳು, ಇದಕ್ಕೆ ಕನೆಕ್ಷನ್ ಇಲ್ಲ. ಆಕೆ ಏನೋ ಪ್ರಾಮಾಣಿಕಳಾಗಿದ್ದಾಳೆ, ಅವನು ಪ್ರಾಮಾಣಿಕ, ಅವರು ಪ್ರಾಮಾಣಿಕರು. ಎರಡು ಸೆಂಟೆನ್ಸನ್ನು ನಾವು ಒಂದೇ ಮಾಡಬೇಕಂದರೆ ನಮ್ಮ ಮಾಡಬೇಕಾಗಿದೆ ವಿಷಯ ಆಗಿರುತ್ತೆ. ಇಲ್ಲಿ ಶೀಯನ್ನು ಡಿಲೀಟ್ ಮಾಡಿ ಹೂ ಎಂಬ ಪದವನ್ನು ಹಾಕ್ತೀನಿ. ಏನಾಯಿತು? ಐ ಲವ್ ಎ ಗರ್ಲ್ ಹೂ ಈಸ್ ಆನೆಸ್ಟ್ ಅಂದರೆ ಪ್ರಾಮಾಣಿಕವಿರುವಂತಹ ಒಂದು ಹುಡುಗಿಗೆ ನಾನು ಪ್ರೀತಿ ಮಾಡ್ತೀನಿ. ಇಲ್ಲಿ ಎ ಎಂಬ ಪದದಲ್ಲಿ ನಾವು ದ ಎಂಬ ಪದವನ್ನು ಹಾಕ್ತೀವಿ. ಅದೇ ರೀತಿ ಐ ಲವ್ ಎ ಬಾಯ್ ಹೀ ಈಸ್ ಆನೆಸ್ಟ್ ಅಂತಿದೆಯಲ್ಲ, ಆ ಜಾಗದಲ್ಲಿ ಹೀಯನ್ನು ಡಿಲೀಟ್ ಮಾಡಿ ಹೂ ಎಂಬ ಪದವನ್ನು ಹಾಕ್ತೀವಿ. ಹೆಂಗೆ ಆಯಿತು? ಐ ಲವ್ ಎ ಬಾಯ್ ಹೂ ಈಸ್ ಆನೆಸ್ಟ್, ಆನೆಸ್ಟ್ ಆದ ಒಬ್ಬ ಹುಡುಗನಿಗೆ ನಾನು ಪ್ರೀತಿ ಮಾಡ್ತೀನಿ. ಇಲ್ಲೂ ಕೂಡ ದ ಎಂಬ ಪದ ಯೂಸ್ ಮಾಡ್ತೀವಿ. ಇನ್ನು ಐ ಲವ್ ಪೀಪಲ್ ಹೂ ಅಂತಿದೆ, ದೇ ಆರ್, ಇಲ್ಲಿ ದೇ ಎಂಬ ಪದವನ್ನು ಡಿಲೀಟ್ ಮಾಡಿ ಬೇರೆ ಏನಿದೆ ಹೆಲ್ಪಿಂಗ್ ವರ್ಬ್ ಅದು ಹಾಗೆ ಇರುತ್ತೆ, ಹೂ ಎಂಬ ಪದವನ್ನು ಹಾಕ್ತೀನಿ. ಏನಾಯಿತು? ಐ ಲವ್ ಪೀಪಲ್ ಹೂ ಆರ್ ಆನೆಸ್ಟ್, ಪ್ರಾಮಾಣಿಕರಾದಂತಹ ವ್ಯಕ್ತಿಗಳನ್ನು ನಾನು ಪ್ರೀತಿ ಮಾಡ್ತೀನಿ. ಇಲ್ಲೂ ಕೂಡ ದ ಪೀಪಲ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸಿಂಪಲ್ ಮೆಥಡ್ ಆಗಿರುತ್ತೆ ನಾನು ಹೇಳಿಕೊಟ್ಟದ್ದು. ಎರಡು ಸೆಂಟೆನ್ಸನ್ನು ಒಂದೇ ಜೋಡಣೆ ಮಾಡೋಕ್ಕೋಸ್ಕರ ಯೂಸ್ ಮಾಡುವಂತಹ ವರ್ಡ್ ಆಗಿರುತ್ತೆ ಈ ಹೂ ಎಂಬ ಈ ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೀವಿ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಆಲ್ ದ ಬೆಸ್ಟ್. ಫಾರ್ ಯೋರ್ ಮದರ್ ಒಂದೇ ಮಾಡಬೇಕಾದ್ರೆ ಹೂ. ದ ನರ್ಸ್ ಹೂ ಕೇರ್ಡ್ ಫಾರ್ ಯೋರ್ ಮದರ್ ಅಂದರೆ ನಿನ್ನ ತಾಯಿಯನ್ನು ನೋಡಿಕೊಂಡಿದ್ದ ಹುಡುಗಿ, ಸಾರಿ ನರ್ಸ್ ಎಂಬ ಅರ್ಥ ಬರುತ್ತೆ. ಇನ್ನೊಂದು ವರ್ಡ್ಸು ಐ ಮೆಟ್ ಎ ಟೀಚರ್ ಅಂದರೆ ಏನು ಅರ್ಥ? ನಾನೊಂದು ಟೀಚರನ್ನು ಭೇಟಿ ಮಾಡಿದೆ. ಐ ಮೆಟ್ ಎ ಟೀಚರ್ ಅಂತ ಹೇಳಿದರೆ ನಾನು ಒಬ್ಬ ಟೀಚರಿಗೆ ಭೇಟಿ ಮಾಡಿದ್ದೀನಿ ಎಂಬ ಅರ್ಥ ಬರುತ್ತೆ. ನಂತರ ಶಿ ಇನ್ಸ್ಪೈರ್ಡ್ ಮೀ, ಅವಳು ನನಗೆ, ಆ ಟೀಚರ್ ಏನು ಮಾಡಿದ್ದಾರೆ? ನನಗೆ ಇನ್ಸ್ಪೈರ್ ಮಾಡಿದ್ದಾರೆ. ಆ ಥರ ಒಬ್ಬ ಟೀಚರನ್ನು ನಾನು ಭೇಟಿ ಮಾಡಿದ್ದೀನಿ ಅಂದರೆ ನನಗೆ ಇನ್ಸ್ಪಿರೇಷನ್ ಕೊಟ್ಟ ಟೀಚರನ್ನು ನಾನು ಭೇಟಿ ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಐ ಮೆಟ್ ಎ ಟೀಚರ್ ಹೂ ಇನ್ಸ್ಪೈರ್ಡ್ ಮೀ. ದ ಫೈನಲ್ ವರ್ಡ್ಸ್ ನೋಡ್ರಿ, ದ ಮ್ಯಾನ್ ಹೂ ಡಿಡ್ ಎವ್ರಿಥಿಂಗ್ ಫಾರ್ ಯು ಅಂದರೆ ಏನು ಅರ್ಥ? ಎ ಮ್ಯಾನ್ ಹೂ ಡಿಡ್ ಎವ್ರಿಥಿಂಗ್ ಫಾರ್ ಯು ಅಂದರೆ ಒಬ್ಬ ವ್ಯಕ್ತಿ, ಹೀ ಡಿಡ್ ಎವ್ರಿಥಿಂಗ್ ಫಾರ್ ಯು, ಅವನು ಎಲ್ಲನೂ ನಿನಗೆ ಮಾಡಿಕೊಟ್ಟಂತಹ ಒಬ್ಬ ವ್ಯಕ್ತಿ ಎಂಬ ವರ್ಡ್ ಇದೆ. ಅದನ್ನು ಒಂದೇ ಮಾಡಬೇಕಾದ್ರೆ ದ ಮ್ಯಾನ್ ಹೂ ಡಿಡ್ ಎವ್ರಿಥಿಂಗ್ ಫಾರ್ ಯು ಈಸ್ ಮೈ ಬ್ರದರ್, ನಿಮಗೆಲ್ಲವನ್ನು ಸಹಾಯ ಮಾಡಿಕೊಟ್ಟ ವ್ಯಕ್ತಿ ಇದೆಯನ್ನಲ್ಲ ಅವನು ನನ್ನ ಬ್ರದರು ಅಂತ ಅರ್ಥ. ಐ ಥಿಂಕ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಇಲ್ಲಿ ಹೂ ಎಂಬ ಪದ, ಈಗ ನೋಡ್ರಿ ಎರಡು ಸೆಂಟೆನ್ಸ್ ಇರುತ್ತೆ. ಎರಡು ಸೆಂಟೆನ್ಸನ್ನು ಒಂದು ಮಾಡೋಕ್ಕೆ ಆ ಸೆಂಟೆನ್ಸಲ್ಲಿ ದೇ ಎಂಬ ಪದ ಬರುವ ಜಾಗದಲ್ಲಿ, ಹೀ ಎಂಬ ಪದ ಬರುವ ಜಾಗದಲ್ಲಿ, ಅದೇ ರೀತಿ ಶಿ ಎಂಬ ಪದದ ಜಾಗದಲ್ಲಿ ನಾವು ಇದೆರಡನ್ನು ಡಿಲೀಟ್ ಮಾಡಿ ಹೂ ಎಂಬ ಪದವನ್ನು ಹಾಕ್ಬೋದು. ಇನ್ನೊಂದು ವರ್ಡ್ಸ್ ನಾನು ಸಿಂಪಲ್ ಆಗಿ ಕೊಡ್ತೀನಿ. ಐ ಲವ್ ಎ ಬಾಯ್ ಏನು ಅರ್ಥ? ನಾನೊಬ್ಬ ಹುಡುಗನಿಗೆ ಪ್ರೀತಿ ಮಾಡ್ತಾನೆ. ಇಲ್ಲಿ ನಾನು ಏನು ಯೂಸ್ ಮಾಡ್ತೀನಿ? ಹೀ ಈಸ್ ವರ್ಕಿಂಗ್ ಇನ್ ಎ ಮಾಲ್, ಅವನೊಂದು ಮಾಲಲ್ಲಿ ವರ್ಕ್ ಮಾಡ್ತಾನೆ. ಎರಡು ಬೇರೆ ಅಲ್ವ? ಇದನ್ನು ಒಂದು ಮಾಡಬೇಕಾದ್ರೆ ಈ ಜಾಗದಲ್ಲಿ ಏನು ಮಾಡ್ತೀನಿ? ಹೂ ಹಾಕಿದರೆ ಐ ಲವ್ ಎ ಬಾಯ್ ಹೂ ಈಸ್ ವರ್ಕಿಂಗ್ ಇನ್ ಎ ಮಾಲ್. ಇನ್ನು ಗರ್ಲ್ ಆದರೂ ಕೂಡ ಹಾಗೆ, ಐ ಲವ್ ಎ ಗರ್ಲ್ ಹೂ ಈಸ್ ವರ್ಕಿಂಗ್ ಇನ್ ಎ ಮಾಲ್. ಐ ಲವ್ ಬಾಯ್ಸ್ ಹೂ ಆರ್ ವರ್ಕಿಂಗ್ ಇನ್ ಮಾಲ್ ಅಂತಲೂ ಹೇಳೋಕ್ಕಾಗತ್ತೆ. ಸೊ ನಾನು ನಿಮಗೆ ಒಂದು ವರ್ಡ್ಸ್ ಕೊಡ್ತೀನಿ, ಅದನ್ನು ವರ್ಡನ್ನು ನೀವೇನು ಮಾಡಬೇಕು? ಟ್ರಾನ್ಸ್ಲೇಟ್ ಮಾಡಿ, ನೀವು ಅದನ್ನು ಕನೆಕ್ಟ್ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿರ್ಬೇಕು. ಏನು ಅಂದರೆ ಶೀ ಈಸ್ ದ ಗರ್ಲ್, ಮತ್ತೊಂದು ಶೀ ಈಸ್ ಅ ಗರ್ಲ್, ಶೀ saw me in the park.
ಏನರ್ಥ ನಾನು ಕೊಟ್ಟಿದ್ದೀನಿ? ಶಿ ಈಸ್ ಎ ಗರ್ಲ್ ಒಂದು ವರ್ಡ್ಸು, ಮತ್ತೊಂದು ವರ್ಡ್ಸು ಶಿ ಸಾ ಮೀ ಇನ್ ದ ಪಾರ್ಕ್. ಅಂದರೆ ಏನು ಅರ್ಥ? ಅವಳೊಂದು ಹುಡುಗಿ, ಅವಳು ನನ್ನನ್ನು ಪಾರ್ಕಲ್ಲಿ ನೋಡಿದ್ದಾಳೆ. ಇದನ್ನು ಕನೆಕ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಏನಾದರೂ ಡೌಟ್ಸ್ ಇದೆ, ನಿಮ್ಗೆ ಕ್ಲಿಯರ್ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿರಿ, ನಾನು ಇನ್ನೊಂದು ಸಲ ಎಕ್ಸ್ಪ್ಲೇನ್